ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಇವತ್ತಿನ ದಿನ ಮಕ್ಕಳಿಗೆ ಅಂತ ಒಂದು ಒಳ್ಳೆ ರೆಸಿಪಿ ತಂದಿದ್ದೀನಿ. ಮನೆಯಲ್ಲಿ ಎಲ್ಲರೂ ಹಾಲು ಕುಡಿಸ್ತಾ ಇರ್ತೀರಾ. ಹಾಲಿನಲ್ಲಿ ನೀವು ಹಾರ್ಲಿಕ್ಸು, ಬೂಸ್ಟ್ ಈ ಥರ ಮಿಕ್ಸ್ ಮಾಡಿಬಿಟ್ಟು ಕುಡಿಸ್ತಿರ್ತೀರಾ. ಅದು ನಮಗೂ ಗೊತ್ತು, ನಿಮಗೂ ಗೊತ್ತು, ಅದರಿಂದ ಏನೂ ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕಾಗಿ ನಾನು ಬಾದಾಮ್ ಪೌಡರ್ನ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ತುಂಬಾನೇ ಈಸಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮಕ್ಕಳು ಇದನ್ನ ಕುಡಿಯೋದ್ರಿಂದ ಮಕ್ಕಳು ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ, ಅಷ್ಟೇ ಅಲ್ಲ ಬ್ರೈನ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಹಾಗೆ ಮಕ್ಕಳು ತುಂಬಾನೇ ಇಷ್ಟಪಟ್ಟು ಕುಡಿತಾರೆ. ಇದರಿಂದ ಮಕ್ಕಳ ಆರೋಗ್ಯ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇದು ಕೇವಲ ಮಕ್ಕಳು ಕೂಡ ಅಷ್ಟೇ ಅಲ್ಲ, ದೊಡ್ಡವರು ಕೂಡ ಕುಡಿಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾನೇ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ನಾನು 1 ಕಪ್ ಬಾದಾಮ್ ತಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ತಗೊಳ್ರಿ. ಬಾದಾಮ್ಗಿಂತ ಸ್ವಲ್ಪ ಕಮ್ಮಿ ಚಿಕ್ಕ ಬಟ್ಲಲ್ಲಿ ನಾನು ಗೋಡಂಬಿ ತಗೊಂಡಿದ್ದೀನಿ, ಪಿಸ್ತಾ ತಗೊಂಡಿದ್ದೀನಿ, ಇಲ್ಲಿ ಸ್ವಲ್ಪ ಕೇಸರ ತಗೊಂಡಿದ್ದೀನಿ. ಮಕ್ಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಕೇಸರ್ ಒಳ್ಳೆ ಬ್ರ್ಯಾಂಡ್ ಇರೋದು ತಗೊಳ್ರಿ. ಸುಮ್ಮನೆ ಯಾವ್ದಾದ್ರು ಸಿಗುತ್ತೆ ಹೊರಗಡೆ, ಆ ಥರದ್ದೆಲ್ಲ ತಗೊಳೋದಕ್ಕೆ ಹೋಗ್ಬಿಡಿ. ಕಲ್ ಸಕ್ಕರೆ ತಗೊಂಡಿದ್ದೀನಿ. ಕಲ್ ಸಕ್ಕರೆ ತಿನ್ಸೋದ್ರಿಂದ ಮಕ್ಕಳು ಕಫ ಆಗೋದಿಲ್ಲ, ಹಾಗೆ ತುಂಬಾನೇ ಆರೋಗ್ಯಕ್ಕೂ ಒಳ್ಳೇದು. ನಾರ್ಮಲ್ ಶುಗರ್ನ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇಲ್ಲ. ಕಲ್ ಸಕ್ಕರೆನ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗಿ ತಗೋಬೇಕು, ಯಾಕಂದ್ರೆ ಸ್ವಲ್ಪ ಸ್ವೀಟ್ ಇದ್ರೆ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ. ಕೊನೆಯದಾಗಿ ಏಲಕ್ಕಿ ತಗೊಂಡಿದ್ದೀನಿ. ಇಲ್ಲಿ ಒಂದು 8 ರಿಂದ 10 ಏಲಕ್ಕಿ ತಗೊಂಡಿದ್ದೀನಿ. ಬನ್ನಿ ಈಗ ಬಾದಾಮ್ ಪೌಡರ್ ಮಾಡೋಣ. ಇಲ್ಲಿ ನಾನು ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಬಾದಾಮಿ ಹಾಕೊಳ್ತಾ ಇದ್ದೀನಿ. ಬಾದಾಮಿ ಹಾಕಿದ್ಮೇಲೆ ತುಂಬಾ ಹೊತ್ತು ಕುದಿಸೋದಕ್ಕೆ ಹೋಗ್ಬಿಡಿ. ಜಸ್ಟ್ 1 ಮಿನಿಟ್ ಅಷ್ಟೇ ಬಿಸಿ ಆದ್ರೆ ಸಾಕು. ಇದು ಯಾಕೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಇದರಲ್ಲಿರೋ ಸಿಪ್ಪೆ ಎಲ್ಲ ತೆಗೆಯೋದಕ್ಕೋಸ್ಕರ, ಈಸಿಯಾಗಿ ಸಿಪ್ಪೆ ಬರುತ್ತೆ ಅಂತ. ನೋಡಿ ಸಾಕು, ಇಷ್ಟು. ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಒಂದು ಪ್ಲೇಟ್ನಲ್ಲಿ ತೆಗೆದು ಹಾಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಈಸಿಯಾಗಿ ಸಿಪ್ಪೆ ಬಂದ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಎಲ್ಲ ಬರ್ತಾ ಇದೆ. ಈ ತರ ನೀಟಾಗಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇಟ್ಕೋಬೇಕು. ಈಗ ಎಲ್ಲ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನ ಒಂದು ಪ್ಯಾನಿಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ರಿ. ತುಂಬಾ ಜೋರಾಗಿ ಇಟ್ಬಿಟ್ರೆ ಬಾದಾಮಿ ಸುಟ್ಟೋಗ್ಬಿಡುತ್ತೆ, ಆದ್ರೆ ಒಳಗಡೆ ಬಾದಾಮಿ ಏನೂ ಆಗಿರೋದಿಲ್ಲ. ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ರೋಸ್ಟ್ ಮಾಡ್ಕೊಳ್ರಿ. ನೋಡಿ ಈ ರೀತಿಯಾಗಿ ಇಷ್ಟು ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ತುಂಬ ರೋಸ್ಟ್ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ. ಈಗ ಗೋಡಂಬಿನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿನ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ರೋಸ್ಟ್ ಮಾಡ್ಕೊಳ್ರಿ. ನೋಡಿ ಈಗ ರೋಸ್ಟ್ ಆಗಿದೆ ಗೋಡಂಬಿ. ಹಾಗೆ ಪಿಸ್ತಾ ಹಾಕೊಳ್ತಾ ಇದ್ದೀನಿ. ಪಿಸ್ತಾ ಕೂಡ ಒಂದು 2 to 3 ಮಿನಿಟ್ಸ್ ಅಷ್ಟೇ ರೋಸ್ಟ್ ಮಾಡ್ಕೋಬೇಕು.
ಈಗ ಒಂದು ಪ್ಲೇಟ್ನಲ್ಲಿ ಬಾದಾಮಿ, ಗೋಡಂಬಿ ಹಾಗೆ ಪಿಸ್ತಾನ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಏಲಕ್ಕಿ ಹಾಕೊಳ್ತಾ ಇದ್ದೀನಿ, ಕಲ್ ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಕಲ್ ಸಕ್ಕರೆ ನಾನು ಆಗ್ಲೇ ಹೇಳ್ದಂಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಹಾಕೋಬೇಕು. ನಾವು ಇಲ್ಲಿ ಬಾದಾಮಿ, ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಾಗುತ್ತೆ. ಸೊ ನಾನು ಸ್ವಲ್ಪ ಕಲ್ ಸಕ್ಕರೆ ಜಾಸ್ತಿ ಹಾಕೊಳ್ತಾ ಇದ್ದೀನಿ. ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕೊಳ್ತಾ ಇದ್ದೀನಿ. ಈಗ ಕೇಸರ್ ಹಾಕೊಳ್ತಾ ಇದ್ದೀನಿ. ಇದನ್ನ ಈಗ ಫೈನ್ ಆಗಿ ಮಿಕ್ಸರ್ ಮಾಡ್ಕೋಬೇಕು. ನೋಡಿ ಈಗ ಮಿಕ್ಸರ್ ಎಲ್ಲ ಆಗಿದೆ. ಒಂದು ಪ್ಲೇಟ್ ನಲ್ಲಿ ಹಾಕೊಂಡಿದ್ದೀನಿ. ಇದನ್ನ ಒಂದ್ ಟೈಮು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ರಿ, ಸ್ಪೂನ್ ನಲ್ಲಿ ಅಷ್ಟು ನೀಟಾಗಿ ಮಿಕ್ಸ್ ಆಗೋದಿಲ್ಲ. ಯಾಕಂದ್ರೆ ಕೆಲವೊಂದೊಂದು ಗಂಟು ಇರುತ್ತೆ. ಇಷ್ಟು ಫೈನ್ ಆಗಿ ಮಿಕ್ಸರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ ಗ್ಲಾಸ್ಗೆ 2 ರಿಂದ 3 ಸ್ಪೂನು ನೀವು ಹಾಲ್ನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕುಡಿಸ್ಬೋದು. ಇದನ್ನ 2 ರಿಂದ 3 ಸ್ಪೂನ್ ಹಾಕಿದ್ಮೇಲೆ ಶುಗರ್ ಏನು ಆಡ್ ಮಾಡೋದಕ್ಕೆ ಹೋಗ್ಬಿಡಿ. ಇದ್ರಲ್ಲೇ ಶುಗರ್ ಇರೋದ್ರಿಂದ ಸ್ವೀಟ್ ಸಾಕಾಗುತ್ತೆ ಮಕ್ಕಳಿಗೆ. ಎವ್ರಿಡೇ ಇದನ್ನ ಮಕ್ಕಳಿಗೆ ಕುಡಿಸೋದ್ರಿಂದ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು. ಯಾಕಂದ್ರೆ ಎಲ್ಲರ ಮನೇಲೂ ಹಾರ್ಲಿಕ್ಸ್, ಬೂಸ್ಟ್ ಕಾಮನ್ ಆಗ್ಬಿಟ್ಟಿದೆ. ಬರೀ ಹಾಲು ಕುಡಿಯೋದಕ್ಕೆ ಮಕ್ಕಳು ಇಷ್ಟಪಡಲ್ಲ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಬಂದು ನಾವೆಲ್ಲ ಕುಡಿಸ್ತೀವಿ. ಅದ್ರ ಬದಲು ನೀವು ಈ ತರ ಮನೆಯಲ್ಲೇ ಕೇಸರ್ ಬಾದಾಮಿ ಪೌಡರ್ನ ನೀವು ಮಾಡಿ ಕೊಟ್ರೆ ಮಕ್ಕಳು ತುಂಬಾನೇ ಖುಷಿಯಿಂದ ಕುಡಿತಾರೆ. ಮಕ್ಕಳಿಗೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು. ಎವ್ರಿಡೇ ಮಕ್ಕಳಿಗೆ ಬಾದಾಮಿ ಕೊಟ್ರೆ ತಿನ್ನೋದಿಲ್ಲ. ಸೊ ನೀವು ಈ ತರ ಬಾದಾಮ್ ಪೌಡ್ರ್ ಮಾಡಿಕೊಟ್ರೆ ಅಂದ್ರೆ ಎವ್ರಿಡೇ ನೀವು ಬಾದಾಮಿ ಕೊಟ್ಟಂಗೂ ಆಗುತ್ತೆ. ಮನೆಯಲ್ಲಿ ಒಂದ್ಸರಿ ಇದನ್ನ ನೀವು ಟ್ರೈ ಮಾಡಿ. 100% ಮಕ್ಕಳು ಇಷ್ಟಪಟ್ಟು ಕುಡಿತಾರೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಾಗಿದೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಂದು ರೆಸಿಪಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.